ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಡಿಕ್ಲೇರ್ ಆಗಿದೆ. ಅಂದ್ರೆ ಬಲೂಚಿಸ್ತಾನದ ಜನರು ಬಲೂಚಿಸ್ತಾನದ ಹೊಸ ದೇಶ ಅಂತ ಘೋಷಣೆ ಮಾಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಿದೆ, ವೈರಲ್ ಆಗ್ತಿರುವಂಥದ್ದು. ನಿಜವಾಗ್ಲೂ ಬಲೂಚಿಸ್ತಾನ ಹೊಸ ದೇಶ ಆಗಿದೆಯಾ? ಸದ್ಯಕ್ಕೆ ಅದು ಘೋಷಣೆ ಆಗಿದೆ. ಯಾವುದೇ ದೇಶ ಅದನ್ನ ದೇಶ ಅಂತ ರಿಕಗ್ನೈಸ್ ಮಾಡಿಲ್ಲ ಇಲ್ಲಿವರೆಗೂ. ಇವಾಗ ಬಲೂಚ್ ಲೀಡರ್ಸ್ ಏನಿದ್ದಾರೆ ಅವರು ಕೂಡ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಯುನೈಟೆಡ್ ನೇಷನ್ ಕೂಡ ರಿಕಗ್ನೈಸ್ ಮಾಡೋದಕ್ಕೆ. ಅವರು ನಮ್ಮನ್ನ ಅಂದ್ರೆ ಭಾರತ ದೇಶವನ್ನು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಒಂದು ಎಂಬಸಿನ ಓಪನ್ ಮಾಡಿ ಕೊಡೋದಕ್ಕೆ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ಸಪೋರ್ಟ್ ಮಾಡೋದಕ್ಕೆ, ಹೊಸ ದೇಶವನ್ನಾಗಿ ಮಾಡೋದಕ್ಕೆ. ಒಂದು ಹೊಸ ದೇಶ ಅಂತ ರಿಕಗ್ನೈಸ್ ಮಾಡೋದಕ್ಕೆ, ಸೌರಿನ್ ಕಂಟ್ರಿ ಅಂತ ರಿಕಗ್ನೈಸ್ ಮಾಡೋದಕ್ಕೆ ಯುನೈಟೆಡ್ ನೇಷನ್ ಅಲ್ಲಿ ಯಾವ ತರದ ಪ್ರೊಸೀಜರ್ ಇದೆ ಅಂತಂದ್ರೆ, ಮೊದಲು ಕ್ಲೇಮ್ ಮಾಡ್ತಿರುವಂತ ಒಂದು ಟೆರಿಟರಿ ಏನಿದೆ ಅದು ಡಿಫೈನ್ಡ್ ಆಗಿರ್ಬೇಕು. ಅಂದ್ರೆ ಕಂಪ್ಲೀಟ್ ಒಂದು ಮ್ಯಾಪ್ ಇರಬೇಕು ಅದರದ್ದು. ಮತ್ತೆ ಅಲ್ಲಿದ್ದಕ್ಕಂಥ ಜನರು ಪರ್ಮನೆಂಟ್ ಇರಬೇಕು. ಮತ್ತೆ ಗೌರ್ಮೆಂಟ್ ಹತ್ರ ಆ ಥರದ ಕೆಪಾಸಿಟಿ ಇರಬೇಕು. ಇನ್ನೊಂದು ಸ್ಟೇಟ್, ಇನ್ನೊಂದು ನೇಷನ್, ಇನ್ನೊಂದು ಕಂಟ್ರೀಸಲ್ಲಿ ರಿಲೇಶನ್ಶಿಪ್ನ ಬೆಳೆಸೋದಕ್ಕೆ. ಮತ್ತೆ ಯುನೈಟೆಡ್ ನೇಷನ್ ಮೆಂಬರ್ ಸ್ಟೇಟ್ ಏನಿದ್ದಾರೆ ಅದರಲ್ಲಿ ಅಟ್ಲೀಸ್ಟ್ ಒನ್ ಮೆಂಬರ್ ಸ್ಟೇಟ್ ಆದರೂ ಅದನ್ನು ರಿಕಗ್ನೈಸ್ ಮಾಡಬೇಕು. ಆ ಒಂದು ಟೆರಿಟರಿನ ಒಂದು ಹೊಸ ದೇಶ ಅಂತ ರಿಕಗ್ನೈಸ್ ಮಾಡಬೇಕು. ಆಮೇಲೆ ಯುನೈಟೆಡ್ ನೇಷನ್ ಮೆಂಬರ್ಶಿಪ್ಗೋಸ್ಕರ ಸಬ್ಮಿಟ್ ಮಾಡಬೇಕು ಅಪ್ಲಿಕೇಶನ್. ಸಬ್ಮಿಟ್ ಮಾಡಿದ ನಂತರ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ ಅದು ರಿವ್ಯೂ ಮಾಡುತ್ತೆ ಮತ್ತೆ ರಿಕಮೆಂಡ್ ಕೂಡ ಮಾಡುತ್ತೆ. ಅದರಲ್ಲಿ ಟೋಟಲ್ 15 ವೋಟ್ಸ್ಗಳಿರುತ್ತೆ. ಅದರಲ್ಲಿ 9 ವೋಟ್ ಈ ಒಂದು ಫೇವರ್ನಲ್ಲಿ ಇರಬೇಕು. ಇನ್ ಕೇಸ್ ವೇಟೋ ಆದರೆ ಅಂದರೆ P5 ಕಂಟ್ರೀಸ್ ಏನಿದೆ, US ಆಗಲಿ, ರಷ್ಯಾ, ಚೈನಾ, UK, ಫ್ರಾನ್ಸ್, ಈ ಥರದ ಒಂದು ಪರ್ಮನೆಂಟ್ ಮೆಂಬರ್ಸ್ ಏನಿದ್ದಾರೆ ಅವರು ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ, ಅವರು ಯಾರು ಕೂಡ ನೋ ಅಂತ ಹೇಳಬಾರ್ದು. ಇನ್ ಕೇಸ್ ಯಾರಾದರೂ ಒಬ್ರು ನೋ ಅಂತ ಹೇಳಿದ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗೋಗ್ಬಿಡುತ್ತೆ. ಸೆಕ್ಯೂರಿಟಿ ಕೌನ್ಸಿಲ್ನಿಂದ ಅದನ್ನು ಪಾಸ್ ಮಾಡಿದ್ಮೇಲೆ ಮತ್ತೆ ಅದು ಜನರಲ್ ಅಸೆಂಬ್ಲಿಗೆ ಹೋಗುತ್ತೆ. ಜನರಲ್ ಅಸೆಂಬ್ಲಿನಲ್ಲಿ ಟೋಟಲ್ 193 ಕಂಟ್ರೀಸ್ಗಳು ಇರೋದು. ಅದರಲ್ಲಿ ಅಟ್ಲೀಸ್ಟ್ ಅಂದರೆ 129 ಕಂಟ್ರೀಸ್ ಕಂಪಲ್ಸರಿ ಅದನ್ನು ಮೆಜಾರಿಟಿಯಿಂದ ಪಾಸ್ ಮಾಡಬೇಕು. ಪಾಸ್ ಮಾಡಿದಾಗ ನಂತರ ಆ ಒಂದು ದೇಶ, ಆ ಒಂದು ಟೆರಿಟರಿನ ಹೊಸ ದೇಶ ಅಂತ ಕನ್ಸಿಡರ್ ಮಾಡಲಾಗುತ್ತೆ.